ಅವರಿಗೆ ಸಂದೇಹ, ಸ್ವಾಮಿ ನಮಗೂ ದೇವರ ಕೃಪೆ ಸಿಕ್ಕುತ್ತಾ? ಯಾಕೆ ಸಿಕ್ಕುವುದಿಲ್ಲ? ನಮಗೇನು ಬರುವುದಿಲ್ವಲ್ಲ? ಏನು ಬರಬೇಕಾಗಿಲ್ಲಪ್ಪ, ಬೇಕಾದ ಒಂದೇ ಭಕ್ತಿ. ಅದಿದೆಯಾ? ಅದಿದೆ ಸ್ವಾಮಿ. ಹಾಗಾದರೆ ನೀನು ಭಗವಂತನ ಕೃಪೆಗೆ ಪಾತ್ರನೇ. ಆದ್ದರಿಂದ ಭಗವಂತನ ದೃಷ್ಟಿಯಲ್ಲಿ ಯಾರ ಬಗ್ಗೂ ಒಂದು ಪಕ್ಷಪಾತ ಅನ್ನೋದು ಇಲ್ಲವೇ ಇಲ್ಲ. ಅದಕ್ಕೆ ಭಗವಂತನ ಬಗ್ಗೆ ಹೇಳುವಾಗ ರಾಗಾದಿ ದೋಷರಹಿತಂ ಸ್ವಜನಾನುರಾಗಂ. ರಾಗಾದಿ ದೋಷಗಳು ಯಾವುದೂ ಭಗವಂತನಲ್ಲಿಲ್ಲ. ರಾಗ ದ್ವೇಷ ಇತ್ಯಾದಿಗಳು. ಇವ ನನಗೆ ಬೇಕಾದವನು, ಇವನು ಬೇಡದವನು, ಇವನಿಗೆ ಅನುಗ್ರಹ ಮಾಡಬೇಕು, ಇವನಿಗೆ ಮಾಡಬಾರದು ಎಂಬ ದೃಷ್ಟಿ ಭಗವಂತನಿಗಿಲ್ಲ. ಆದರೆ ಸ್ವಜನಾನುರಾಗಂ, ಯಾರು ಭಗವಂತನನ್ನು ಅತ್ಯಂತವಾಗಿ ಆಶ್ರಯಿಸಿರ್ತಾರೋ ಅವರಿಗೆ ಭಗವಂತನ ಕೃಪೆ ಸಿಕ್ಕುತ್ತದೆ. ನಾವು ಭಗವಂತನ ಆಶ್ರಯಿಸಬೇಕು.